ಸೊ ನಮಸ್ಕಾರ, ವೆಲ್ಕಮ್ ಟು ಅನದರ್ ಬ್ಲಾಗ್. ಇವತ್ತು ನಾವು ಟ್ರಿಪ್ ಕೊಟ್ಟಿದ್ದೀವಿ. ಸೊ ಇದೇ ಮೀಟಿಂಗ್ ಪಾಯಿಂಟು. ಎಲ್ಲ ಬರ್ತಾ ಇದ್ದಾರೆ ಒಬ್ರೊಬ್ರಾಗೆ. ನಾನು ಭಾನುಗೋಸ್ಕರ ವೆಯ್ಟಿಂಗು. ಸ್ವಲ್ಪ ಜನ ಆಗಲೇ ಬಂದಿದ್ದಾರೆ, ಇಲ್ಲ ಶಾಪಿಂಗ್ ಮಾಡೋಕೆ ಹೋಗೋರೆ. ನಮ್ಮ ಭಾನುಗೋಸ್ಕರ ವೆಯ್ಟಿಂಗು. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಟಿ ಟಿನೂ ಬರುತ್ತೆ, ಎಲ್ಲ ಹೊಡ್ತೀವಿ. ಸೊ ಇಲ್ಲಿಂದ ಡೈರೆಕ್ಟ್ ಈಗ ಯಾಣಕ್ಕೆ ಹೋಗೋ ಪ್ಲ್ಯಾನ್ ಇದೆ. ಮಾರ್ನಿಂಗ್ ಅಷ್ಟೊತ್ತಿಗೆ ಮಾರ್ನಿಂಗ್ ಯಾಣದಲ್ಲಿ ಟ್ರಕ್ ಇದೆ. ಸೊ ಎಲ್ಲ ಬಂದಮೇಲೆ ಒಂದ್ಸತಿ ಮೀಟ್ ಮಾಡುವ. ಸೊ ಟಿ ಟಿ ಬಂದಾಯಿತು, ಪೂಜೆನೂ ನಡೀತಿದೆ, ಎಲ್ಲ ಸ್ವಲ್ಪ ಜನ ಬಂದಾಗಿದೆ. ಇನ್ನು ನಾವೇನೋ ನೋಡ್ತೀವಿ. ಎಲ್ಲ ಹೊರಟಿ ಅಲ್ಲಿ ಹಿಂದೆ ಒಬ್ರು ಪ್ಯಾಂಟ್ ಚೇಂಜ್ ಮಾಡ್ತಾವ್ರ ಅಣ್ಣವರು. ಅಲ್ಲಲ್ಲಲ್ಲಲ್ಲಲ್ಲಲ್ಲ. ಸೊ ಇಟ್ಸ್ ಅ ಟೈಮ್ ಫಾರ್ ಅ ಬ್ರೇಕ್. ಎಲ್ಲ ಊಟಕ್ಕೆ ನಿಲ್ಸಿದ್ದೀವಿ. ಏನಂತ 11 ಗಂಟೆ ಆಗೈತಿ. ಎಷ್ಟು ಟೈಮ್ ಹೋಗ ಅಣ್ಣ ಸೊ ನಾವೆಲ್ಲರೂ ಈಗ ಯಾಣಕ್ಕೋಸ್ಕರ ಹೊರಟಿದ್ದೀವಿ. ರೋಡಲ್ಲಿ ಮರಗಳೆಲ್ಲ ಬಿದ್ದಿತ್ತು, ನಾವೇ ಸಿಗಾಕೊಂಡು ಹೋಗ್ತಾ ಇದ್ದೀವಿ. ಎಲ್ಲರೂ ಎಕ್ಸೈಟೆಡ್ ಆಗವ್ರೆ. ತರ ಮಳೆ ವೆದರ್ದಲ್ಲಿ ಬಂದಿದ್ದೀವಿ. ಜನಗಳಿಲ್ಲ, ಎಲ್ಲ ಕಡೆ ನೀರು ಹರಿತೈತೆ. ನಮ್ಗೆ ಏನಾಗತ್ತೋ ಗೊತ್ತಿಲ್ಲ, ಬಟ್ ಟೇಕಿಂಗ್ ರಿಸ್ಕ್ ಅಂತ ನಂಗೆ ಅನಿಸ್ತಿದೆ. ಟೈಮ್ ಬಂದು 7 ಗಂಟೆ ಆಗಿದೆ, ಬಟ್ ಇನ್ನೂ ಬಿಸಿಲು ಬಂದಿಲ್ಲ, ಮಳೆಗಾಲ ಆಗಿರೋದ್ರಿಂದ. ಸೊ ಫೈನಲಿ ರೀಚ್ ಟು ಯಾಣ. ರೋಡ್ ನೋಡ್ಬಿಟ್ಟು ಒಬ್ಬರು ಇಲ್ವಲ್ಲ ಅಂತ ಅನ್ಕೊತಿದ್ದೆ. ನೋಡ್ರೆ ಪರವಾಗಿಲ್ಲ, ಜನ ಎಲ್ಲ ಇದ್ದಾರೆ. ಇವರೆಲ್ಲ ಹೋಗ್ತಾವ್ರೆ ಟಿಕೆಟ್ ಇಲ್ದಲೆ. 8:30 ಓಪನ್, ಈಗ ಇನ್ನೂ 7 ಗಂಟೆ. ನೋಡೋಣ. ಸೊ ಪ್ಲೇಸ್ ಏನೋ ತುಂಬ ಚೆನ್ನಾಗಿದೆ, ಬಟ್ ನಮ್ಮ ಜನಗಳು ಎಲ್ಲ ಕಡೆ ಪ್ಲಾಸ್ಟಿಕ್ನ ಆಡಿ 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 ಇರೋ ಚೆನ್ನಾಗಿರೋ ಪ್ಲೇಸ್ ಕೂಡ ಹಾಳು ಮಾಡಿರ್ತಾರೆ. ಸೊ ನಾವೆಲ್ಲ ರೈನ್ ಕೋಟ್ ಕವರನ್ನು ಮರ್ತೋಗ್ಬಿಟ್ಟಿದ್ದೀವಿ. ಇದೇ ಇವತ್ತಿನ ರೈನ್ ಕೋಟು. ಸೊ ಐ ಆಮ್ ಮೇಕಿಂಗ್ ಬ್ರೆಡ್ಜಾಮಿಯರ್. ಆದರೆ ಅಲ್ಲಿ ಕೋತಿಗಳೆಲ್ಲ ಬಂದ್ಬಿಟ್ಟವೆ. ಕೋತಿಗಳೆಲ್ಲ ಅಂತ ಬಂದಿರೋದೇ ಒಂದು ಕೋತಿ. ನೀವಿದೆಯಲ್ಲ. ಸೊ 1.5 ಕಿಲೋಮೀಟರ್ ಟ್ರಕ್ಕಿಗೆ ಹೋಗ್ತಿದ್ದೀವಿ ಯಾಣ ಬೆಟ್ಟ ನೋಡೋಕ್ಕೆ. ರೈನ್ ಕೋಟ್ಗಳು ಯಾರೂ ತಂದಿಲ್ಲ. ಮಂಜುಬಾಳ್ ಬಾಯ್ಸ್ ಥರ ಆಗದೆ ಇದ್ರೆ ಸಾಕು. ನೋಡೋಣ. ಅವರೆಲ್ಲ ಮುಂದೆ ಹೋಗ್ತವ್ರೆ, ಸುತ್ತಾಬಿಟ್ಟು ಕುತ್ಕೊಂತಾರೆ, ನಾವು ಮುಂದ್ಕೊಂಡು. ಜಾಗದಲ್ಲಿ ಎಲ್ಲೂ ನೆಟ್ವರ್ಕ್ ಸಿಗಲ್ಲ. ಆದರೆ BSNL ಅವರು ಇಲ್ಲೂ ಬಿಸ್ನೆಸ್ ಮಾಡ್ಕೊಂಡವ್ರೆ. ವೈಫೈ ಬೇಕಂದರೆ 60 ರೂಪೀಸು 1 ಅವರ್ಗೆ ಅನ್ಲಿಮಿಟೆಡ್ ಇಂಟರ್ನೆಟ್ ಅಂತೆ. ಬಟ್ ಏನಪ್ಪ ಅಂದರೆ 60 ಮಿನಿಟ್ಸ್ಗೆ 60 ರೂಪೀಸ್ ಅನ್ಲಿಮಿಟೆಡ್ ಪೇ ಮಾಡೋಕ್ಕೆ ನೆಟ್ವರ್ಕೇ ಇಲ್ಲ ಇಲ್ಲಿ. ಹೆಂಗಪ್ಪ ಪೇ ಮಾಡೋದು? ಸುಳ್ಳು ಹೇಳಿದ್ರೆ ಹೇಳ್ತೀನಿ ಮಕ್ಕುಗಿರಿ ಸಾರ್. ಯಾವ ಲೆವೆಲಿಗೆ ನೀರು ಹರಿತಾಯಿತ್ತು ಮಳೆಯಲ್ಲಿ. ಈ ಮಳೆ ನಾವು ಬರಬೇಕಿಂತ ಅನಿಸುತ್ತೆ, ಬಟ್ ಈ ಮಳೆಗೆ ಬರ್ದಲ್ಲೇ ಹೋಗಿದ್ರೆ ಈ ಥರ ಎಂಜಾಯ್ಮೆಂಟ್ ಮತ್ತು ಈ ಥರ ಎನ್ವಿರಾನ್ಮೆಂಟ್ ಜೊತೆ ಎಂಜಾಯ್ ಮಾಡೋಕ್ಕೆ ಆಗ್ತಾ ಇಲ್ಲ ನನಗೆ. ಸೊ ಬಾನು, ವಾಟ್ಸ್ ಯುವರ್ ಒಪಿನಿಯನ್ ಅಬೌಟ್ ದಿಸ್ ರೈನಿ ಟ್ರೆಕ್ಕಿಂಗ್? ತುಂಬ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಆಗ್ತಾ ಇರೋದು ಮಳೆಯಲ್ಲಿ. ಯಾರ ಬರಬೇಕು ಅನ್ಸ್ತಾ ಬರಬಾರ್ದು ಅನ್ಸ್ತಾ ಈ ಮಳೆಯಲ್ಲಿ? ಬರಬೇಕು ಅಂತಾನೆ ಇತ್ತು, ಅದಕ್ಕೆ ಬಂದಿದ್ದು. ವ್ಯವಸ್ಥೆ ಹೆಂಗೆ ಅನ್ಕೊಂಡಿದ್ವು ಹಂಗೆ ಐತೆ. ಯಾ, ಹಂಗೆ ಇರ್ಬೇಕು. ಬಟ್ ಜನಗಳೇ ಇಲ್ಲಪ್ಪ ಒಬ್ರು. ನೆಟ್ವರ್ಕ್ ಇಲ್ಲ. ನಮ್ಗೆ ಏನಾರ ಆದ್ರೆ ಅಡ್ವೆಂಚರ್ ಮಾಡೋರು ನಾವು ಇರ್ತೀವಿ, ಅವ್ರಿಗೆಲ್ಲ ಮನೆಗೆ ಭಯ. ಮ್ಯಾನ್ ವರ್ಸಸ್ ವೈಲ್ಡ್. ಮರಗಳಿದೆ ದೊಡ್ಡವಿದಾವೆ. ನಮ್ಮ ಗೈಡ್ ಅವ್ರು ಎಕ್ಸ್ಪ್ಲೈನ್ ಮಾಡಿ ತೋರ್ಸಕ್ಕೆ ಹೋಯ್ತವ್ರೆ. ಅನಿಲ್ ಫಾಸ್ಟಾಗಿ ಓಡೋದ. ನಾನು ಬಂದೆ, ಇನ್ನು ಹಿಂದೆ ಬರ್ತಾನೆ ಅವರೇ. ಮಾಡ್ರೇಟ್ ಆಗಿದೆ ಅನ್ಬೋದು ಟ್ರಕ್ನ.
ಟ್ರಕ್ ಅನ್ನೋದಕ್ಕಿಂತ ಈ ಪಾತ್ ಮುಂಚೆನೇ ಮಾಡಿಟ್ಟಿದ್ದಾರೆ. ಇಟ್ಸ್ ನಾಟ್ ಎ ಪರ್ಫೆಕ್ಟ್ ಟ್ರಕ್. ಹೇಳು ಪರವಾಗಿಲ್ಲ. ಎಷ್ಟು ವೈಟ್ ಕಲರ್ ಆಗಿದೆ. ಇದಕ್ಕೆ ಮಳೆ ಜ್ವರ ಆಯ್ತು. ಸೊ ಮಳೆ ಜ್ವರ ಆಯ್ತು. ಈಗ ಐಸ್ ಹ್ಯಾವ್ ಬಿನ್ ಟ್ರಾಪ್ಡ್ ಇನ್ ಟ್ರೈನ್. ಸೂರ್ಯ ಎಲ್ಲಿದೆಯಪ್ಪ? ಕೊನೆಗೂ ಒಬ್ರಾದ್ರೂ ಟೂರಿಸ್ಟ್ ಸಿಕ್ಕಿದ್ರು. ಸೆಕೆಂಡ್ಸಿಗೆ ಮಾಡ್ತಾರ ರೈನ್ ಕೋಟ್ ಕೇಳಬೇಕಿತ್ತು. ಸೊ ಗಾಯ್ಸ್ ಫೈನಲಿ ಯಾಣಕ್ಕೆ ಬಂದು ತಲುಪಾಯ್ತು. ಅದ್ರ ಪೀಕ್ಸ್ ನೋಡೋಣ ಮುಳ್ಳಿದ್ದಂಗೈತೆ. ಬಾನು ಕ್ಯಾಪ್ಚರಿಂಗ್ ದಿ ಮೂಮೆಂಟ್ಸ್. ಏನು ಒಳ್ಳೆ ಹಿಂಗೈತಿ ಜಾಗ. ಬರ್ರೋ ಬರ್ರೋ. ಏನ್ರಿ ಇದು? ಹೊರಗಡೆಯಿಂದ ಬಾ ಅಂತ ಏನಾದ್ರು ಬಂದ್ಬಿಟ್ಟ ಭಯ ಆಯ್ತು. ಸೌಂಡ್ ಸುಭಾಷು ಅಲ್ಲೇ ಇಲ್ಲ ಅಲ್ಲಿ ಯಾರೋ ಕಿರಿಸ್ತವ್ರೆ. ಇರಿ ಅಬ್ಬಾ 7ನೇ ಕ್ಲಾಸ್ 8ನೇ ಕ್ಲಾಸಲ್ಲೆಲ್ಲ ಇದನ್ನು ಬುಕ್ಕಲ್ಲಿ ನೋಡ್ತಿದ್ವಿ ಯಾಣನ. ಇವಾಗ ಡೈರೆಕ್ಟ್ ಆಗಿದೆ. ಅಂಡ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಲೊಕೇಶನ್ ಅಂತೂ ಬೆಳಗ್ಗೆ ಬಂದಿರೋದಕ್ಕೂ ಮಳೇಲಿ ನೆನಿತಿರೋದಕ್ಕೂ ಸುಸ್ತಾಯ್ತೈತೆ. ಬಟ್ ಎಲ್ಲ ರೈನ್ ಕೋಟ್ ತಂದವ್ರೆ. ಅವರೆಲ್ಲ ರೆಂಟಲ್ಸ್ಗೆ ಅಂತ ತಂದಿರೋದು. ನಮ್ಮ ಮನೆ ಬರೋಣ ಇಷ್ಟ ಅನ್ಕೊಂಡು ಜೈ ಮಕ್ಕಳಮ್ಮ. ಲಿಟ್ರಲಿ ಅಮೇಝಿಂಗ್ ಇದೆ. ಏನೋ ದೇವಸ್ಥಾನ ಓಪನ್ ಇಲ್ಲ. ನಾವು ಬೇಗ ಬಂದಿದ್ದೀವಿ ಅನ್ಸುತ್ತೆ, ಅದಕ್ಕೆ ಓಪನ್ ಇಲ್ಲ. ನೆಲ ಎಲ್ಲ ಜಾರ್ತೈತೆ. ಇಲ್ಲಿ ಬಂದಿರೋರೆಲ್ಲ ರೈನ್ ಕೋಟ್ ಹಾಕೊಂಡ್ಬರ್ತಾವ್ರೆ. ಈ ಸೊಸೈಟಿ ನಮ್ಮನ್ನ ಎಕ್ಸೆಪ್ಟ್ ಮಾಡತ್ತಾ ಬರತ್ಮೇಲೆ? ಸೊ ಟ್ರೀಟ್ಮೆಂಟು ಬಿಟ್ಟು ಅಷ್ಟೇ. ಜನ ಉಪ್ಪು ಹಾಕ್ಬೇಕು ಅಂತಾರೆ, ಸ್ಯಾನಿಟೈಸರ್ ಹಾಕ್ಬೇಕು ತಕ್ಕಂತ ಬಿಟ್ಬಿಡತ್ತೆ. ಸಾಯಿಸ್ಬಿಡೋದನ್ಲಿ ಬದುಕಲಿ ಬಿಡು. ಅದೇನು ಮಾಡಾಯ್ತು ಅದು ಹೊಟ್ಟೆ ಮಾಡೋದು. ಸ್ಯಾನಿಟೈಸರ್ ಒಂದಿದ್ರೆ ಸಾಕು, ಉಪ್ಪೇನು ಬೇಡ. ಸಿಗ್ನೈಸರ್ ಹೋಗ್ಬೇಕು. ಇವಾಗ ರೈನ್ ಕೋಟ್ ಸಿಕ್ತು. ರೈನ್ ಕೋಟ್ ಅದೇ ಸ್ಟೋರಲ್ಲಿ ಇತ್ತು, ಅಲ್ಲ ಎದುರುಗಡೆ ಇದ್ದ ಸ್ಟೋರಲ್ಲಿ ಸಿಕ್ಕಿಲ್ಲ. ಎಲ್ಲ ನೆಂದಾದ್ಮೇಲೆ ರೈನ್ ಕೋಟ್ ಸಿಗ್ತಾ ಇದಾವೆ. ರೆಗ್ಯುಲೇಟರ್ ನೋಡಿದ್ರೆ ಸಿಲಿಂಡರ್ದೇ ಅಲ್ಲ ಅದು, ಇದು ಬೇರೆ ಅದು ಬೇರೆ. ಎಲ್ಲ ಎಡವಟ್ ಆಗ್ತದೆ. ಬಾನು ಆಲ್ಸೋ ಪರ್ಪಲ್ ಆರ್ಮಿ. ನಾನೇ ಪರ್ಪಲ್ ಆರ್ಮಿ ಅಲ್ಲ, ಅಲ್ಲಿ ಇದ್ದಿದ್ದೆ ಅನ್ಕಲ್ಲ. ಅದಕ್ಕೆ ಮಕ್ಕೆ ಕುರ್ಪಾಕ್ತೀನಿ ಅಂದ್ರೆ ಹೆಂಗೆ ಹಿಡಿದು ದೂರಕ್ಕೆ ಹೊಲಿಗೆ ಹಾಕಿದ್ರು 18 ಹೊಲಿಗೆ ಬೀಳ್ಬೇಕು ಹಂಗ್ ಕುಯ್ತೀನಿ. ಮಾರ್ನಿಂಗ್ ತಿಂಡಿ ಇಪ್ಪಿ ನೂಡಲ್ಸ್ ಬೈ ಸಾಯಿ ವೆಂಕಟ್. ಇವರಿಬ್ರು ತಿನ್ನಕ್ ಕೂತವ್ರೆ. ಇಷ್ಟೊತ್ತು ನಾನು ಇಟ್ಕೊಂಡು ಕೂತಿದ್ದೆ ಸಿಲಿಂಡರ್ನ, ಅದಕ್ಕೆ ವಿಡಿಯೋ ಮಾಡಕ್ಕೆ. ಸೊ ಫೈನಲಿ ಇಪ್ಪಿ ನೂಡಲ್ಸ್ ರೆಡಿ. ಹುಡುಗಿರಿಗೆ ಅಡುಗೆ ಮಾಡಕ್ಕೆ ಬರಲ್ಲ ಅಂದ್ರೂ ಮ್ಯಾಗಿ ಮಾತ್ರ ಚೆನ್ನಾಗಿ ಮಾಡಿಕೊಡ್ತಾರೆ. ಹೋಗ್ರಿ ಎಲ್ಲ ಹೋಗ್ರಿ. ಇನ್ನೊಂದು ಬಸ್ ಬರ್ತೈತೆಲ್ಲೋ. ಏನು ಅವ್ರು ಹಂಗೆ ಬರ್ತಾರ? ಅವ್ರು ಏರೋಪ್ಲೇನ್ ಬಂದಂಗೆ ಬಸ್ ಅವರು. ಸೈಡ್ವಾ ಯಾಕಕ್ಕ ಅಕ್ಕ ನಾವು ನಿಮ್ಮ ಅಮ್ಮನೇ ಅಕ್ಕ. ರಾತ್ರಿ 3 ಗಂಟೆ ಆಯ್ತು ನಾವು ಮಲ್ಗೋದು. ಹೋಗ್ರಿ. ಡೀಸೆಲ್ ಖಾಲಿ ಆಗ್ಬಿಟ್ಟೈತೆ ಗಾಡಿದು. ಡೀಸೆಲ್ಗೋಸ್ಕರ ವೆಯ್ಟಿಂಗು. ಸೊ
ಸೊ ನಾವೀಗ ಮಿರ್ಜನ್ ಫೋರ್ಟ್ ಹತ್ರ ಇದ್ದೀವಿ. ನಾನು ಆಗಲೇ ಬಂದಿದ್ದೀನಿ, ಇವರೆಲ್ಲ ನಿಧಾನಕ್ಕೆ ಬರ್ತಾ ಇದ್ದಾರೆ ಇಲ್ಲಿ ಒಬ್ರೊಬ್ರಾಗೆ. ಫೋರ್ಟ್ ಮಾತ್ರ ಸಕ್ಕದಾಯ್ತು. ಇವರೆಲ್ಲ ಫೋಟೋಶೂಟ್ ಮಾಡಿಸ್ಕೊತವ್ರೆ. ಇವ್ರು 10 ಫೋಟೋಶೂಟ್ ಮಾಡಿಸ್ಕೊಂಡ್ರು. ನಾನೊಂದು ಫೋಟೋ ತೆಗೆದು ಸ್ಟೋರಿಗೆ ಹಾಕ್ತೀನಿ. 10 ಫೋಟೋ ಏನೂ ಇರಲ್ಲ ಅವಾಗ. ಸೊ ಫೈನಲಿ ನಮ್ಮ ಹತ್ರನೂ ಈಗ ರೈನ್ ಕೋಟ್ ಇದೆ. ಆವಾಗಲೂ ನಾವು ರಿಗ್ರೆಟ್ ಪಡ್ತಿದ್ವಿ. ಈಗ ಅಲ್ಲಿ ತುಂಬ ಜನ ಹಾಕಿಲ್ಲ, ನಮಗೆ ಏನೋ ಒಂಥರ ಖುಷಿ, ಅವ್ರು ಹಾಕಿಲ್ವಲ್ಲ ನಾವು ಮಾತ್ರ ಹಾಕಿದೀವಲ್ಲ ಅಂತ. ಸೊ ಮಿರ್ಜಾನ್ ಫೋರ್ಟು ಎಲ್ಲ ವ್ಯೂಗೆಲ್ಲ ಮುಗೀತು, ರೌಂಡ್ ಹಾಕಿದ್ವಿ. ಇವಾಗ ನೆಕ್ಸ್ಟು ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ ಗೋಕರ್ಣದಲ್ಲಿ. ಗೋಕರ್ಣ ರೆಸಾರ್ಟ್ ಇನ್ನು ಯಾವುದಿಲ್ಲ, ಎಲ್ಲ ಸುಸ್ತಾಗ್ಬಿಟ್ಟವ್ರೆ. ಇವ್ರು ಇನ್ನೂ ಬರೋಕೆ ಕಾಣಿಸ್ತಿಲ್ಲ, ಫೋಟೋಶೂಟ್ ಮಾಡಿಸ್ಕೊಂಡವರು ಎಲ್ಲ ಅಲ್ಲೇ ಅವ್ರು ಇನ್ನೂ. ಅಲ್ಲಿ ಸುಷ್ಮಿತಾ ಫೋನಲ್ಲಿ ಮಾತಾಡ್ತಾಳೆ, ನಮಗೆ ಮಾಡ್ತಿರ್ಬೇಕು ಮೋಸ್ಟ್ಲಿ. ಸೊ ಫೈನಲಿ ವಿ ಆರ್ ಇನ್ ಗೋಕರ್ಣ. ಸೀದಾ ಇವಾಗ ಸ್ಟೇ ಹೋಗ್ಬಿಟ್ಟು ಸ್ಟೇಯಿಂದ ಸೀದಾ ಬೀಚ್ ಹತ್ರ ಹೋಗ್ತೀವಿ. ಸೊ ನಾವು ಈಗ ಸ್ಟೇಗೆ ಬಂದಾಯಿತು, ಸ್ಟೇ ಹತ್ರ ಇದ್ದೀವಿ ಇವಾಗ. ಸ್ಟೇ ಹತ್ರ ನಾವು ಬೀಚ್ಗೆಲ್ಲ ರೆಡಿಯಾಗಿ ಬಂದಿದ್ದೀವಿ, ಬೀಚ್ ಹತ್ರ ಆಟಾಡೋಕ್ಕೆ ಅಂತ. ಇನ್ನು ಬೇರೆಯವ್ರಿಗೋಸ್ಕರ ವೆಯ್ಟಿಂಗು. ಇದು ನಮ್ಮ ರೂಮು, ಇದು ಹುಡುಗಿ ರೂಮು, ಆ್ಯಂಡ್ ನಮ್ಮ ಟಿ ಟಿ ಅಲ್ಲೇ ನಿಂತಿದೆ. ಫೈನಲಿ ಸಮುದ್ರ ನೋಡ್ತಾ ಇದ್ದೀನಿ. ನಾನು ನೋಡಿದ್ದೀನಿ, ನೋಡಿಲ್ಲ ಅಂತಲ್ಲ, ಬಟ್ ತುಂಬ ವರ್ಷಗಳಾದ್ಮೇಲೆ ನೋಡ್ತಿದ್ದೀನಿ. ಸಪ್ತಸಾಗರದ ಆಚೆ ಎಲ್ಲ ಮೂವಿ ನೋಡಿದ್ಮೇಲೆ ಅಂತೂ ಇನ್ನೂ ಕ್ರೇಜ್ ಇತ್ತು ನೋಡೋಕ್ಕೋಸ್ಕರ. ಸೊ ಫೈನಲಿ